ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗ್ ಕೆಲಸ ಎಲ್ಲ ಮುಗಿಸಿ ಟಿಫನ್ ಮಾಡೋಣ ಅಂತ ಬಂದಿದ್ದೀನಿ. ಟಿಫನ್ಗೆ ನಾನು ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೊಮೊಟೊ ಬಾತನ್ನ ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಮುಂದೆ ಮಾಡ್ತಿದ್ದೀನಿ. ಟೊಮೊಟೊ ಬಾತೆಲ್ಲ ಆಯಿತು. ಹೋಗಿ ಸ್ನ್ಯಾಕ್ಸ್ ರೆಡಿ ಮಾಡೋಣ ಅಂತ ಹೇಳಿ ಸ್ನ್ಯಾಕ್ಸ್ಗೆ ಫ್ರೂಟ್ಸ್ ಹಾಕೋಣ ಅಂತ ಅವ್ನಿಗೆ ಆ್ಯಪಲ್ನ ಕಟ್ ಮಾಡ್ತಿದ್ದೆ. ಅವ್ನು ಫ್ರೂಟ್ಸ್ನ ಅಷ್ಟೊಂದು ಪ್ರಿಫರ್ ಮಾಡಲ್ಲ. ನಾನು ಎಷ್ಟು ಹೇಳಿದ್ರು ಫ್ರೂಟ್ಸ್ನ ತಿನ್ನೋದೇ ಇಲ್ಲ. ಯಾವಾಗಲಾದರೂ ಅವ್ನಿಗೆ ಇಂಟ್ರೆಸ್ಟ್ ಇದ್ದಾಗ ಮಾತ್ರ ತಿಂತಾನೆ. ಡ್ರೈ ಫ್ರೂಟ್ಸು ಕೂಡ ಅಷ್ಟೇ. ಅದಕ್ಕೆ ನಾನು ಮಾರ್ನಿಂಗ್ ಅದನ್ನು ಅವ್ನಿಗೆ ರೂಢಿ ಮಾಡಿದ್ದೀನಿ, ಬಾದಾಮಿನ ನೆನೆ ಹಾಕಿರೋದು ಕೊಡೋದನ್ನು. ಅದಕ್ಕೆ ಇವತ್ತು ಆ್ಯಪಲ್ ಇತ್ತು ಅವ್ನಿಗೆ ಅಂತ ಹೇಳಿಬಿಟ್ಟು ಬಲವಂತ ಮಾಡಿ ಆ್ಯಪಲ್ನ ಲಂಚ್ ಬಾಕ್ಸ್ಗೆ ಹಾಕ್ತಿದ್ದೀನಿ. ಬಟ್ ಅವನು ಹಾಕ್ಕೊಟ್ರು ಕೂಡ ಆ್ಯಪಲ್ ಎಲ್ಲ ಕಪ್ಪಗಾಗಿರುತ್ತೆ ಮಧ್ಯಾಹ್ನ, ತಿನ್ನೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದ. ಅದಕ್ಕೆ ಏನು ಮಾಡೋದು ಅಂತ ಹೇಳಿ ನಾನು ಯೂಟ್ಯೂಬಲ್ಲಿ ಹೊಡೆದಾಗ ಅದಕ್ಕೊಂದು ಟಿಪ್ ಸಿಕ್ತು. ಆ ಟಿಪ್ನ ಈಗ ಟ್ರೈ ಮಾಡ್ತಿದ್ದೀನಿ. ಆ ಟಿಪ್ ಮಾಡೋದ್ರಿಂದ ಆ್ಯಪಲ್ನ ಬಾಕ್ಸ್ಗೆ ಹಾಕೋದ್ರಿಂದ ಆ್ಯಪಲ್ ಕಪ್ಪಗಾಗೋದಿಲ್ಲ ಅಂತೆ. ನಾವು ಯಾವ ಥರ ಹಾಕಿದ್ವಿ ಅದೇ ಥರ ಕ್ಲೀನಾಗಿರುತ್ತಂತೆ. ಈಗ ನಾನು ಕೂಡ ಟ್ರೈ ಮಾಡ್ತಿದ್ದೀನಿ. ಇನ್ ಕೇಸ್ ಏನಾದರೂ ಆ ಟಿಪ್ ವರ್ಕ್ ಆದರೆ ಡೆಫಿನೆಟ್ಲಿ ನಾನು ನಿಮ್ಗೆ ಹೇಳ್ತೀನಿ. ನೀವು ಕೂಡ ಆ ಟಿಪ್ನ ಟ್ರೈ ಮಾಡ್ಬೋದು. ಒಂದು ಬೌಲಲ್ಲಿ 1 ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಂಡು ಅದಕ್ಕೆ ಒಂದು 1/2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳಿ, ಪುಡಿ ಉಪ್ಪನ್ನ. ಆ ನೀರಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ, ಏನು ಆ್ಯಪಲ್ನ ಸ್ಲೈಸ್ನ ಕಟ್ ಮಾಡಿರ್ತೀರ ಅದನ್ನು ನೀರೊಳಗಡೆ ಹಾಕಿ ಚೆನ್ನಾಗಿ ಡಿಪ್ ಮಾಡಿ ಚೆನ್ನಾಗಿ ಒಂದು
1 ನಿಮಿಷದಿಂದ ಒಂದು 2 ನಿಮಿಷದವರೆಗೂ ಕ್ಲೀನಾಗಿ ಈ ಥರ ವಾಶ್ ಮಾಡೋ ಥರ ಎಲ್ಲ ಮಾಡಿ ಸೊ ಆ ನೀರೆಲ್ಲ ಚೆನ್ನಾಗಿ ಇಳಿಬೇಕು. ಸೊ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಪಲ್ ನಿಜ ಹೇಳಬೇಕು ಅಂದರೆ. ಸೊ ಆನಂತರ 1 ನಿಮಿಷದಿಂದ 2 ನಿಮಿಷದಲ್ಲಿ ನೀರು ಡಿಪ್ ಮಾಡಿರ್ತೀವಲ್ಲ ಸೊ ಅದನ್ನು ಪ್ಯಾಕ್ ಮಾಡಿ ಸೊ ಪ್ಯಾಕ್ ಮಾಡಿದಾಗ ಕಪ್ಪಗೆ ಆಗಿರಲ್ವಂತೆ. ಸೊ ನಾನು ಇದನ್ನು ನಿಮಗೆ ಆಗಿರ್ತದೋ ಇಲ್ವೋ ಅಂತ ನಾನು ನಿಮಗೆ ಸಂಜೆ ಹೇಳ್ತೀನಿ ನನ್ನ ಮಗ ಬಂದಮೇಲೆ. ಸೊ ನನಗೆ ಇದು ಟಿಪ್ಪು ಯೂಟ್ಯೂಬಲ್ಲಿ ನೋಡಿದಾಗ ಗೊತ್ತಾಯಿತು. ಸೊ ನಾನು ನಿಮಗೆ ಅದನ್ನು ಶೇರ್ ಮಾಡ್ತಿದ್ದೀನಿ, ಓಕೆನಾ. ಸೊ ಹಾಗೆ ಪೂಜೆ ಮಾಡಬೇಕಿತ್ತಲ್ವ. ಸೊ ಹಾಗೆ ನಿನ್ನೆ ನಾಮಕರಣದಲ್ಲಿ ಹೂವು ತುಂಬ ಇತ್ತು. ಸೊ ತುಂಬಾ ಉಳಿದು ಬಿಟ್ಟಿತ್ತು ಹೂವು. ಸೊ ಅದನ್ನೆಲ್ಲ ಇಲ್ಲಿ ನಾನು ಕೂಡ ತೊಗೊಂಡು ಬಂದಿದ್ದೀನಿ, ವೇಸ್ಟ್ ಆಗುತ್ತೆ ಇಲ್ಲಿ ಮನೆಗೆ ಹಾಕ್ಬೋದಲ್ವ ಅಂತ. ಸೊ ಒಂದು ಸ್ವಲ್ಪ ಕನಕಾಂಬರ, ಒಂದು ಸ್ವಲ್ಪ ಮಲ್ಲಿಗೆನ ತೊಗೊಂಡು ಬಂದಿದ್ದೆ. ಸೊ ಅಲ್ಲಿ ನಮ್ಮ ಚಿಕ್ಕಪ್ಪ ಅವ್ರ ಕಡೆಯಿಂದನೂ ಹೂ ತಂದಿದ್ರಲ್ವ, ಸೊ ಜಾಸ್ತಿ ಆಯ್ತು ಹೂವು. ಸೊ ಇಲ್ಲಿಗೆ ಎಲ್ಲರೂ ಸ್ವಲ್ಪ ಸ್ವಲ್ಪ ತೊಗೊಂಡೋದ್ರು, ಹಾಗೆ ನಾನು ತೊಗೊಂಡು ಬಂದೆ. ಸೊ ಇಲ್ಲೆಲ್ಲ ನಾನು ಅರೇಂಜ್ ಮಾಡ್ತಿದ್ದೀನಿ, ಯಾಕಂದರೆ ನನ್ನ ಮಗನಿಗೆ ದಾಸವಾಳ ಹೂವು ಆ ಥರ ರೋಸ್ ಹೂವು ಆ ಥರ ಕೊಟ್ಟರೆ ಫೋಟೋದ ಮೇಲೆ ಇಡ್ತಾನೆ ನೀಟಾಗಿ. ಬಟ್ ಈ ಥರ ಹೂವು ಕೊಟ್ಟರೆ ನಿನಗೂ ಹಾಕಕ್ಕೆ ಬರೋಲ್ಲ, ಕ್ಲೀನಾಗಿ ನೀಟಾಗಿ ಹಾಕೋದಕ್ಕೆ ಬರೋಲ್ಲ. ಸೊ ಅದಕ್ಕೆ ನಾನು ನಿನಗೂ ಫ್ರೆಶ್ ಆಗಿದ್ದೆ ಅಲ್ವಾ, ಸೊ ಮುಖ ಎಲ್ಲ ವಾಶ್ ಮಾಡಿದ್ದೆ. ಸೊ ಅಷ್ಟರೊಳಗಡೆ ನಾನು ಇದನ್ನೆಲ್ಲ ಮಾಡಿಕೊಟ್ರೆ ಅವನು ಬಂದು ಬೇಕಾದ್ರೆ ದಾಸವಾಳ ಹೂವು ಇಕ್ಕಿ ಬೇಕಾದ್ರೆ ಪೂಜೆ ಮಾಡ್ತಾನೆ. ಇವತ್ತು ನಾನೇ ಮಾಡಿಕೊಡೋಣ ಎಲ್ಲ ಹೂವೆಲ್ಲ ಇಕ್ಕಿ ಅಂತಂದ್ಬಿಟ್ಟು ಸೊ ನಾನೇ ಎಲ್ಲ ಮಾಡಿಕೊಡ್ತಿದ್ದೆ. ಅರೇಂಜ್ ಮಾಡಿದೆ. ಆಗ ನನ್ನ ಮಗನಿಗೆ ಸ್ನಾನ ಕೂಡ ಅವರಪ್ಪ ಇವತ್ತು ಮಾಡಿಸಿದ್ರು. ಸೊ ಹಾಗೆ ನಾನು ಇವನಿಗೆ ಬಟ್ಟೆ ಹಾಕಿ ರೆಡಿ ಮಾಡೋಣ ಅಂತ ಹೇಳಿ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡ್ತಿದ್ದೆ. ಬಟ್ ಅವನು ನಾಮಕರಣಕ್ಕೆ ಮಂಡೇ ರಜೆ ಹಾಕಿದ್ವಲ್ಲ, ಸೊ ಅವ್ನಿಗೆ ಇಂಟ್ರೆಸ್ಟ್ ಇರಲಿಲ್ಲ ಆ್ಯಕ್ಚುಲಿ ಸ್ಕೂಲ್ಗೆ ಹೋಗೋಕ್ಕೆ. ಸೊ ಇವತ್ತು ನಾನು ರಜೆ ಹಾಕ್ತೀನಿ, ನಾನು ಸ್ಕೂಲ್ಗೆ ಹೋಗಲ್ಲ ಅಂತೆಲ್ಲ ಹೇಳ್ತಿದ್ದ. ಯಾಕೆ ಅಂತ ಕೇಳಿದ್ರೆ ಹೋಮ್ವರ್ಕ್ ಬರೆದಿಲ್ಲ, ಜಾಸ್ತಿ ಕೊಟ್ಟಿದ್ರು ಅಂತ ಹೇಳ್ತಿದ್ದ. ಬಟ್ ಆ್ಯಕ್ಚುಲಿ ಅವನೆಲ್ಲ ಹೋಮ್ವರ್ಕು ಮಾಡಿದ್ದ. ಸೊ ಆದರೂ ಅವ್ನಿಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಹಿಂದಿನ ದಿನ ರಜೆ ಹಾಕ್ಸಿದ್ದಕ್ಕೆ. ಸೊ ನಾನೇ ಹಂಗೆ ಇವತ್ತೇನು ಕ್ಲಾಸಸ್ ಮಾಡಲ್ಲ, ಇವತ್ತು ನಿಮಗೆ ಪ್ಲೇ ಗ್ರೌಂಡ್ಗೆ ಕರ್ಕೊಂಡು ಹೋಗ್ತಾರೆ, ಆಟ ಆಡಿಸ್ತಾರೆ, ಗೇಮ್ಸ್ ಆಡಿಸ್ತಾರೆ ಅಂತೆಲ್ಲ ಒಂದಷ್ಟು ಪೂಸಿ ಹೊಡಿತಿದ್ದೆ ಅವನಿಗೆ. ಸೊ ಅಷ್ಟು ಪೂಸಿ ಹೊಡೆದ್ರೇ ಅವ್ನು ಸ್ವಲ್ಪ ಆದರೂ ನಗ್ನಗ್ತಾ ಸ್ಕೂಲ್ಗೆ ಹೋಗ್ತಾನೆ, ಇಲ್ಲಾಂದರೆ ಅಳು ಮುಖ ಇಟ್ಕೊಂಡು ಸಪ್ಪಗೆ ಹೋಗ್ತಾನೆ. ಸೊ ಅದಕ್ಕೆ ಅವ್ನಿಗೊಂದಷ್ಟು ಪೂಸಿ ಹೊಡೆದು ಸರಿ ಅಂತೆಲ್ಲ ಅವನಿಗೆ ರೆಡಿ ಮಾಡ್ತಿದ್ದೆ. ಸೊ ಆದರೂ ಅವ್ನ ಮುಖ ನೋಡಿ ಎಷ್ಟೇ ಪೂಸಿ ಹೊಡೆದು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹಾಗೋ ಹೀಗೋ ಪೂಸಿ ಹೊಡೆದು ಪೂಜೆ ಮಾಡಬೇಕಲ್ಲ ಅಂತ ಹೇಳಿದೆ, ಮಾಡ್ತೀನಿ ಅಂತ ಹೇಳಿದೆ. ಇಲ್ಲ ಅನ್ನಲಿಲ್ಲ ಅದನ್ನು. ಸೊ ಹೋಗಿ ಪೂಜೆ ಮಾಡು ಅಂತ ಹೇಳಿದೆ. ಮುಗಿಸಿ ಅವನು ಕೂಡ ಸ್ಕೂಲ್ಗೆ ಹೋದ. ಚಿಟ್ಟಿ ಕೂಡ ಮಲಗಿದ್ದ. ಹಾಗೆ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಹೇಳಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಿದ್ದೆ. ಸೊ ಹುಳಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ಒಂದು 4 days ಬ್ಯಾಕ್ ನುಗ್ಗೆಕಾಯಿ ತರಿಸಿದ್ದೆ. ಸೊ ಅದು ಕೂಡ ಒಂದು ಸ್ವಲ್ಪ ಬಾಡಿತ್ತು. ಸೊ ಓಕೆ, ನುಗ್ಗೆಕಾಯಿನೂ ಹುಳಿ ಸಾಂಬಾರ್ಗೆ ಹಾಕೋಣ ಅಂತ ಹೇಳಿ ಹೊಸದಾಗಿ ಟ್ರೈ ಮಾಡ್ತಿದ್ದೀನಿ. ನಾನು ಯಾವತ್ತೂ ನುಗ್ಗೆಕಾಯಿ ಹುಳಿ ಸಾಂಬಾರ್ಗೆ ಹಾಕಿರಲಿಲ್ಲ. ಸೊ ಇವತ್ತು ಹಾಕಿದ್ದೆ. ಆ್ಯಕ್ಚುಲಿ ಚೆನ್ನಾಗಿ ಬಂದಿತ್ತು. ಸೊ ಹೇಗೆ ಮಾಡಿದೆ ಅಂತ ನೀವು ಕೂಡ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ಬೋದು. ಯಾಕಂದರೆ ಜಸ್ಟ್ ಫಸ್ಟ್ ಟೈಮ್ ನಾನು ನುಗ್ಗೆಕಾಯಿನ ಹುಳಿ ಸಾರಿಗೆ ಹಾಕ್ತಿರೋದು. ಆಮೇಲೆ ಅಷ್ಟೇ ಅಲ್ಲದೆ ತೋಟದ ಹತ್ರ 3 ಜನ ನನ್ನ ತಮ್ಮ ಇಬ್ಬರನ್ನ ಆಳುಗಳನ್ನ ಕರ್ಕೊಂಡು ಬಂದಿದ್ದ. ಸೊ ದಾಳಿಂಬೆ ಇದೆಯಲ್ವಾ, ಸೊ ಅದಕ್ಕೆ ಸುತ್ತು ಮೆಸ್ ಕಟ್ಟಬೇಕು ಅಂತ. ಸೊ ಅವ್ರಿಗೆ ಅಡುಗೆ ಮಾಡ್ಕೊಂಡು ಬರ್ತೀಯ ಅಕ್ಕ, ಇಲ್ಲಾಂದರೆ ಹೋಟ್ಲಲ್ಲಿ ತೊಗೊತೀನಿ ಅಂದ. ಸೊ ಹೆಂಗೂ ಮನೇಲಿ ನಮಗಾದರೂ ಮಾಡ್ಕೊಳ್ಬೇಕಲ್ವ, ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅವ್ರಿಗೂ ಆಗುತ್ತೆ. ಆಮೇಲೆ ಹೋಟ್ಲಲ್ಲಿ ಅಲ್ಲಿ ತೋಟದ ಹತ್ರ ಇರೋ ನಿಯರ್ ಹೋಟ್ಲಿದೆ, ಬಟ್ ಅಷ್ಟೊಂದು ಚೆನ್ನಾಗಿರಲ್ಲ ಫುಡ್ಡು. ಇಲ್ಲೇ ಮಾಡಿಸ್ಕೊಂಡು ಹೋಗ್ತಾನೆ. ಬಟ್ ಅವನಿಗೆ ಚಿನ್ನು ಮಲಗಿದನೋ ಇಲ್ವೋ, ಮಲಗಿದ್ರೆ ಮಾಡಿಕೊಡ್ತಾಳೆ, ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಅಂತ ಅವ್ನು ಕೇಳ್ದ. ಸೊ ಇಲ್ಲ ಮಾಡಿಕೊಡ್ತೀನಿ ಮಲಗಿದ್ದಾನೆ ಅಂತ ಹೇಳಿದೆ. ಸೊ ಸರಿ ನಾನೇ ಎತ್ಕೊಂಡು ಬರ್ತೀನಿ, ಯಾಕಂದ್ರೆ ನಾನು ತುಂಬ ದಿನ ಆಗಿತ್ತು ತೋಟದ ಹತ್ರ ಹೋಗಿ. ಸೊ ನಾನೇ ಊಟ ಕೊಟ್ಬಿಟ್ಟು ಅವ್ರಿಗೆ ನೋಡ್ಕೊಂಬರೋಣ ಅಂತ ಹೇಳಿ ನಮ್ಮ ಯಜಮಾನ್ರು ಕೂಡ ಫ್ರೀ ಇದ್ರು ಇವತ್ತು. ಸೊ ಅವ್ರನ್ನ ಕೂಡ ಕೇಳಿದೆ, ಸರಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನೇ ಇಲ್ಲಿ ಅಡುಗೆ ಮಾಡಿಕೊಂಡು ನಾನೇ ತೊಗೊಂಡೋಗೋಣ ಅಂತ ಹೇಳಿ
ಅಡುಗೆನ ಮಾಡ್ತಿದ್ದೆ. ಸೊ ನಾರ್ಮಲಾಗಿ ಹುಳಿ ಸಾರನ್ನ ಹೆಂಗೆ ಮಾಡ್ತೀವೋ ಎಲ್ಲ ನಾನು ಆ್ಯಸ್ ಯೂಶ್ವಲ್ ಹಾಗೆ ಮಾಡಿದೆ. ಎಕ್ಸ್ಟ್ರಾ ಅಂತಂದರೆ ನಾನು ನುಗ್ಗೆಕಾಯಿನ ಹಾಕಿದ್ದೀನಿ ಅಷ್ಟೇ. ಆ್ಯಕ್ಚುಲಿ ಹೇಳಬೇಕಾದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ವೆರೈಟಿ ಟೇಸ್ಟು, ವೆರೈಟಿ ಸ್ಮೆಲ್ಲು ಸೂಪರಾಗಿತ್ತು. ನನ್ನ ತಮ್ಮ ಅಂತೂ ಶಾಕ್ ಆದ. ಏನು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ದೆ ಚೆನ್ನಾಗೈತೆ ಅಂತ ಹೇಳಿ. ಇನ್ನು ನೀವು ಇನ್ನು ಸ್ವಲ್ಪ ತಿಕ್ಕಾಗಿ ಗ್ರೇವಿ ಟೈಪ್ ಮಾಡಿಕೊಂಡ್ರೆ ಚಪಾತಿಗೆ, ಪೂರಿಗೆ, ಎಸ್ಪೆಷಲಿ ಪೂರಿಗೆ ಮಾತ್ರ ಸೂಪರಾಗಿರುತ್ತೆ. ಬೇಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ. ಸೊ ಹಾಗೆ ಒಂದು ಸ್ವಲ್ಪ ನಾಮಕರಣ ಹಿಂದಿನ ದಿನದ್ದೆಲ್ಲ ಬಟ್ಟೆ ಹಾಗೇ ಇತ್ತು. ಸೊ ತುಂಬ ಆಗಿಬಿಟ್ರೆ ಮತ್ತು ನನಗೆ ಕಷ್ಟ ಅಂತ ಹೇಳಿ ಯಾವ್ದ್ಯಾವ್ದು ಮಿಷಿನ್ಗೆ ಹಾಕಬೇಕೋ ಅದೆಲ್ಲ ಮಿಷಿನ್ಗೆ ಹಾಕಿದ್ದೆ. ಸೊ ತೋಟಕ್ಕೆ ಹೋಗೋಕ್ಕೆ ಮುಂಚೆ ಅಕ್ಕಿ ಎಲ್ಲ ಇಡಬೇಕಿತ್ತಲ್ವ ಅನ್ನಕ್ಕೆ. ಸೊ ಅದೆಲ್ಲ ಇಟ್ಬಿಟ್ಟು ಇದು ಬಿಸಿಲಿಗೆ ಹಾಕ್ಬಿಡೋಣ ಚೆನ್ನಾಗಿ ಹಾರ್ಕೊಳ್ಳಿ ಬರೋಷ್ಟರೊಳಗಡೆ ಅಂತ ಹೇಳಿ ಬಟ್ಟೆ ಎಲ್ಲ ಸ್ವಲ್ಪ ಬಿಸಿಲಿಗೆ ಹಾಕ್ತಿದ್ದೆ. ಸೊ ಊಟ ಕೂಡ ಪ್ಯಾಕ್ ಮಾಡಿ ತೋಟಕ್ಕೆ ಹೋಗೋಣ ಅಂತ ಹೇಳಿ ಊಟ ಕೂಡ ಎಲ್ಲ ಮುದ್ದೆ ಮಾಡ್ಕೊಂಡು ಪ್ಯಾಕ್ ಮಾಡಿದೆ. ಸೊ ಹಾಗೆ ನಮ್ಮ ಯಜಮಾನ್ರು ಕಾರ್ ತೆಗ್ದಿದ್ರು, ಕಾರಲ್ಲಿ ಹೋಗೋಣ ಬಾ ಮಳೆ ಬರೋಂಗಿದೆ ಅಂತ. ಸೊ ಹಾಗೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೆ. ಆ್ಯಕ್ಚುಲಿ ನಾನು ಹೋಗ್ತಿರ್ಲಿಲ್ಲ, ಯಾಕಂದರೆ ಗಾಳಿ ಒಂದು ಸ್ವಲ್ಪ ಇತ್ತು, ಮಗುಗೆ ನೆಗಡಿ ಬರುತ್ತೆ ಅಂತ. ಬಟ್ ತುಂಬ ದಿನ ಆಗಿತ್ತು, ಹಾಗೆ ಕೂಡ ಕಾರು ಇತ್ತಲ್ವ. ಸೊ ಆ್ಯಕ್ಚುಲಿ ಇಲ್ಲಿ ಕಾರ್ ಮಾಡ್ಕೊಳ್ಳೋಕ್ಕೆ ಜಾಗ ಇಲ್ಲ. ನಮ್ಮ ಅಪ್ಪ ಅವ್ರದ್ದು ಅಲ್ಲಿ 3 ಇದೆ, ಅಲ್ಲಿ ಮಾಡ್ಕೊಳ್ಳೋಕ್ಕೆ ಜಾಗ ಇಲ್ಲ. ಯಾಕಂದರೆ ಹೊಸ ಮನೆ ಕಟ್ತಿರೋದ್ರಿಂದ ಕಿಟಕಿ ಬಾಗಿಲು ಎಲ್ಲ ಮಾಡಿಸ್ತಿದ್ದಾರೆ ಕಾಂಪೌಂಡ್ ಒಳಗಡೆ. ಸೊ 3 ಕಾರ್ ನಿಂತ್ಕೊಂಡು ಒಂದು ಟ್ಯಾಕ್ಟರ್ ನಿಂತ್ಕೊಳ್ಳೋಷ್ಟು ಜಾಗ ಇಲ್ಲ. ಸೊ ಅವ್ರು ನಿಂತ್ಕೊಂಡು ಬಾಗಿಲೆಲ್ಲ ಮಾಡಬೇಕಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಈ ಕಾರ್ನ ಅಲ್ಲೇ ಮಾಡ್ಕೊಳ್ಳಿ ಅಂತ ಹೇಳಿದ್ರು, ಕಾರಿತ್ತು. ಸೊ ಹನಿ ಬೇರೆ ಮಳೆ ಬಿಡ್ತಿತ್ತು. ಸರಿ ಅಂದ್ಬಿಟ್ಟು ಸ್ಟಾರ್ಟ್ ಆದ್ವಿ. ಸೊ ಒಂದು ಸ್ವಲ್ಪ ದೂರ ಹೋದ ತಕ್ಷಣ ಅಪ್ಪ ಕೂಡ ದೊಡ್ಡಬಳ್ಳಾಪುರ ಸೈಡ್ ಬಂದಿದ್ದರು. ಅಪ್ಪ ಮುಂದೆ ಹೋಗ್ತಿದ್ದಾರಲ್ಲ, ಅದ್ರಲ್ಲಿ ಅಪ್ಪ ಇದ್ದಾರೆ. ಸೊ ಅಪ್ಪ ಕಾಣಿಸಿದ್ರು. ಸೊ ಸರಿ ಅಂತ ಹೇಳಿ ಅಪ್ಪನ ಆಮೇಲೆ ಫೋನ್ ಮಾಡಿ ಮನೆ ಹತ್ರ ಊಟಕ್ಕೆ ಬರೋಕ್ಕೆ ಹೇಳೋಣ ಅಂತ ಹೇಳಿ, ಅಪ್ಪ ಆ್ಯಕ್ಚುಲಿ ತೋಟದ ಹತ್ರ ಹೋಗಿ ಬಿಲ್ಡಿಂಗ್ಸ್ ಹತ್ರ ಹೋಗ್ತಿದ್ರು. ಸೊ ನಾವು ತೋಟದ ಹತ್ರ ಹೋಗ್ತಿದ್ವಿ. ಸೊ ಅಪ್ಪನಿಗೆ ಫೋನ್ ಮಾಡಿ ಹೇಳಿದೆ, ಹಿಂಗೆ ತೋಟದ ಹತ್ರ ಹೋಗ್ತಿದ್ವಿ ಊಟ ತೊಗೊಂಡು ಅಂತ. ಸರಿ ಹೋಗಿ ನಾನು ಬಿಲ್ಡಿಂಗ್ ಹತ್ರ ಇರ್ತೀನಿ ಅಂತಂದರು. ಸರಿ ಅಂದ್ಬಿಟ್ಟು ನಾವು ಹೋದ್ವಿ. ಸೊ ಅಪ್ಪ ಆ್ಯಕ್ಚುಲಿ ಇಲ್ಲಿ ಈ ಕಡೆ ಕನ್ಸ್ಟ್ರಕ್ಷನ್ ಮಾಡಿಸಿರೋದ್ರಿಂದ ಈ ಕಡೆ ಡೈಲಿ ಒಂದ್ಸಲ ಆದರೂ ಬಂದೇ ಬರ್ತಾರೆ, ಮಿಸ್ ಆಗೋದೇ ಇಲ್ಲ. ಸೊ ನನಗೆ ಅಪ್ಪನ ಅಷ್ಟು ಮಿಸ್ ಮಾಡ್ಕೊಳ್ಳೋ ಥರ ಅನ್ಸೋದೇ ಇಲ್ಲ. ಎಸ್ಪೆಷಲಿ ಹೇಳಬೇಕು ಅಂದರೆ ಡೈಲಿ ಮನೆಗೆ ಬರ್ತಾರೆ, ಊಟ ಬೇಕಾದರೆ ಫೋನ್ ಮಾಡ್ತಾರೆ, ಅಕಸ್ಮಾತ್ ಊಟ ಬೇಡ ಟೀ ಬೇಕಂದ್ರೂ ಸಹ ಫೋನ್ ಮಾಡ್ತಾರೆ. ಸೊ ಈ ಕಡೆನೇ ಆಲ್ಮೋಸ್ಟ್ ಇರೋದ್ರಿಂದ ಡೈಲಿ ಅಂತೂ ಮಿಸ್ ಮಾಡದೇ ಬರ್ತಾರೆ. ಸೊ ಹಾಗೆ ನಾವು ತೋಟಕ್ಕೆ ಹೋದ್ವಿ.
ಓಕೆ, ತೋಟದ ಹತ್ರ ಬಂದ್ವಿ. ನೋಡಿ, ಇದೇ ನಮ್ಮ ತೋಟ. ಸೊ ದಾಳಿಂಬೆ ಹಾಕಿದ್ದೀವಿ. ಸೊ ಈಗ ಕಾಯಿ ಬಂದಿದೆ. ಫಸ್ಟ್ ಇದು ಕಾಯಿ ಬಂದಿರೋದು. ಸೊ ಈ ಆಂಟಿ ಎಷ್ಟು ಫೇಮಸ್ ಆಗಿದ್ದಾರೆ, ಸಖತ್ ಫೇಮಸ್ ಆಗಿದ್ರು ಆ ಫೋಟೋದಲ್ಲಿರೋದು. ಸರಿ ಅಂದ್ಬಿಟ್ಟು ನಾನು ತೋಟ ನೋಡಿದೆ. ಚೆನ್ನಾಗಿ ಮಾಡಿದ್ರು ತೋಟ. ಸೊ ಕಾಯಿ ಕೂಡ ಪರವಾಗಿಲ್ಲ, ಚೆನ್ನಾಗಿ ಬಂದಿತ್ತು. ಸೊ ನನಗೂ ಖುಷಿ ಅನ್ನಿಸ್ತು ತೋಟ ನೋಡಿ, ನೀಟಾಗಿ ಮಾಡಿದರು ಅಂತ. ಯಾಕಂದರೆ ದಾಳಿಂಬೆ ಅಷ್ಟು ಈಸಿ ಅಲ್ಲ ಮಾಡೋದು. ಯಾಕಂದ್ರೆ ನಮ್ಮ ಚಿಕ್ಕಪ್ಪವರೆಲ್ಲ ಮಾಡಿದ್ದಾರೆ, ನಾನು ನೋಡಿದ್ದೀನಿ. ತುಂಬಾ ಕಷ್ಟ ದಾಳಿಂಬೆಗೆ ಯಾವುದೇ ರೀತಿ ಒಂದು ರೋಗ ಬರ್ದಿರೋ ನೋಡ್ಕೊಳ್ಳೋದು. ಸರಿ ಅಂದ್ಬಿಟ್ಟು ಊಟ ಎಲ್ಲ ಆಯಿತು. ಹಾಗೆ ಈ ಅಂಕಲ್ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾರೆ. ಸೊ ಇವರು ತೆಂಗಿನ ಮರದಲ್ಲಿ ಕಾಯಿ ಬಿದ್ದಿತ್ತು, ತೊಗೊಂಡೋಗಮ್ಮ, ನೀನು ಇಲ್ಲಿ ತೊಗೊಳ್ಬೇಕಲ್ಲ ಅಂಗಡಿಯಲ್ಲಿ, 50-60 ರೂಪಾಯಿ ಕೊಡಬೇಕು ಅಂತಂದ್ಬಿಟ್ಟು ತೊಗೊಂಡು ಬಂದಿದ್ರು. ಸೊ ನನಗೆ ಅದು ಸುಳಿಯೋದು ಬರಲ್ಲ, ನೀವೇ ಸುಳ್ಕೊಡಿ ಅಂತ ಕೇಳಿದ್ದಕ್ಕೆ ಅಲ್ಲೇ ಮಚ್ಚಿತ್ತು, ಅದರಲ್ಲೆಲ್ಲ ಸುಳ್ಕೊಟ್ರು. ಸರಿ ಅಂತೆಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ಸರಿ ನಾವು ಮತ್ತೆ ರಿಟರ್ನ್ ಬರ್ತಿದ್ವಿ. ಯಾಕಂದರೆ ಅಪ್ಪ ವೆಯ್ಟ್ ಮಾಡ್ತಿದ್ರಲ್ವ. ಸೊ ಅದಕ್ಕೆ ನಾವು ಬೇಗ ರಿಟರ್ನ್ ಆಗಿಬಿಟ್ವಿ. ಸೊ ಅಲ್ಲೂ ಕೂಡ ಬರಬೇಕಾದ್ರೆ ಲೈಟಾಗಿ ಮಳೆ ಬೀಳ್ತಾನೆ ಇತ್ತು. ಸೊ ನಾವು ಇನ್ ಕೇಸ್ ಏನಾದರೂ ಬೈಕಲ್ಲಿ ಬಂದಿದ್ರೆ ನಿಜ ನೆಂದೋಗ್ತಿದ್ವಿ. ಮಗು ಕೂಡ ನೆಗಡಿ ಬರ್ತಿತ್ತು. ಸೊ ಸೇಫ್ ಸೈಡ್ ಅಂತಲೇ ಅನ್ನಿಸ್ತು ಇದು ನಾವು ಕಾರಲ್ಲಿ ಬಂದಿದ್ದು. ಸೊ ಸರಿ ಅಂದ್ಬಿಟ್ಟು ಅಪ್ಪ ಎಲ್ಲ ಸ್ಟೀಲ್ನವ್ರು ಬಂದಿದ್ದಾರೆ, ಅಳತೆ ಕೊಡಿಸ್ತಿದ್ದೀನಿ ಬಾಮ್ಮ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಪಪ್ಪನಿಗೆ ಅಡುಗೆ ಬೇಕಿತ್ತೇನೋ ಅಂದ್ಬಿಟ್ಟು ಫೋನ್ ಮಾಡಿದೆ. ಇಲ್ಲ, ನಾವು ಹೊರಗಡೆ ಮಾಡ್ಕೊಂಡು ಬಂದಿದ್ದೀನಿ, ಏನು ಬೇಡ, ಮಗು ನೋಡಬೇಕು ಬಾ ಅಂತಂದರು. ಸರಿ ಅಂದ್ಬಿಟ್ಟು ನಾವು ಕೂಡ ಬೇಗ ಹೋಗಿ ಪಪ್ಪ ಅಲ್ಲಿ ಇನ್ನು ಮೇಸ್ತ್ರಿ ಎಲ್ಲ ಬಂದರು, ನಮ್ಮ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಿರೋರು. ಸೊ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಅಪ್ಪ ಮಾತಾಡ್ತಿದ್ರು. ಸೊ ಹಾಗೆ ನಮ್ಮ ಬಿಲ್ಡಿಂಗಲ್ಲಿ ಕೂಡ ಅವ್ರು ರೆಂಟ್ ಹಾಕಿರಲಿಲ್ಲ, ಅವ್ರಿಗೂ ಕೂಡ ಮಾತಾಡಿ ಮುಗಿಸ್ಕೊಂಡು ಟೀ ಎಲ್ಲ ಕುಡಿದು ಹೋದರು. ಹಾಗೆ ಸಾಯಂಕಾಲ ನನ್ನ ಮಗ ಕೂಡ ಖುಷಿ ಸ್ಕೂಲಿಂದ ಬಂದ. ಸ್ಕೂಲಿಂದ ಬರ್ತಾನೆ ಜೀಪಲ್ಲಿ ಚಾರ್ಜಿಂಗ್ ಇಲ್ಲ ಅಂತ ಹೇಳಿ ಸುತ್ತು ಆಟ ಆಡ್ಕೊಂಡಿದ್ದ. ಸೊ ಅವನು ಆಚೆ ಕಡೆ ಆಟ ಆಡ್ತಿದ್ರೆ ನನ್ನ ಚಿಕ್ಕ ಮಗ ಬಾಗಿಲಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದ. ಆ್ಯಕ್ಚುಲಿ ಅವನು ಆಚೆ ಹೋಗಬೇಕಿತ್ತು, ನಾನು ಆಚೆ ಬಿಡಲಿಲ್ಲ ಅವನನ್ನು. ಸೊ ಅವ್ನಿಗೆ ಬೇಜಾರಾಗಿ ಬಾಗಿಲಲ್ಲೇ ನಿಂತ್ಕೊಂಡು ಮುದ್ದಾಗಿ ನೋಡ್ಕೊಂಡು ನಿಂತಿದ್ದ, ಅಮ್ಮ ಆಚೆ ಅಂತ. ಸರಿ ಹಾಗೆ ಸಾಯಂಕಾಲ ಆಯ್ತಲ್ವ. ಸೊ ಚಿನ್ನುಗೆ ಸರಿ ಮಾಡಬೇಕಿತ್ತು. ಸೊ ಅವನಿಗೆ ಸರಿ ಮಾಡಿ ಊಟ ತಿನ್ನಿಸ್ಬಿಡೋಣ ಅಂಥೇಳಿ ಊಟ ಎಲ್ಲ ತಿನ್ನಿಸಿ ಹಾಗೆ ನಂದು ತೋಟದ ಹತ್ರ ಊಟದ ಬಾಕ್ಸ್ ಎಲ್ಲ ತೊಗೊಂಡೋಗಿದ್ದೆ. ಸೊ ಅದನ್ನು ಕೂಡ ನಾನೆಲ್ಲ ಸೈಡ್ಗೆ ಎತ್ತಿಡಬೇಕಿತ್ತು. ಯಾಕಂದರೆ ನನ್ನ ಮಗ ಚಿಕ್ಕ ಮಗ ಅಡುಗೆ ಮನೆಯಲ್ಲೆಲ್ಲ ನಾನು ಚಿಕ್ಕದಾಗಿರೋದ್ರಿಂದ ಎಲ್ಲ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಇಟ್ಟಿದ್ದೀನಿ. ಸೊ ಎಲ್ಲ ಬಂದು ಎಳ್ದಾಕ್ತಾನೆ. ಆಮೇಲೆ ಒಂದಂದರೆ ಒಂದು ಸಿಕ್ಕೋದಿಲ್ಲ. ಅದಕ್ಕೆ ಯಾವ್ದ್ಯಾವ್ದು ಎಲ್ಲೆಲ್ಲಿ ಪ್ಯಾಕ್ ಮಾಡಬೇಕೋ ಅಲ್ಲೆಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಬಿಡೋಣ, ಮತ್ತೆ ನಾಳೆ ಬೇಕಾಗಬಹುದು ಅಂತ ಹೇಳಿ ಕ್ಲೀನಾಗಿ ಪ್ಯಾಕ್ ಮಾಡಿ ಹಾಗಿಂದ ಹಾಗೆ ಎತ್ತಿರ್ತದೆ. ಸೊ ನಂದು ಕೂಡ ಎಲ್ಲ ಕೆಲಸ ಮುಗೀತಲ್ವ. ಸೊ ಹಾಗೆ ಎಲ್ಲ ಕೆಲಸ ಮುಗೀತು. ನನ್ನ ಮಗನಿಗೆ ಒಂದು ಸ್ವಲ್ಪ ಓದ್ಕೊಡ್ಬೇಕಿತ್ತು ಅಂತ ಹೋದೆ. ಸೊ ಅಷ್ಟರಲ್ಲಿ ಏನೇನು ಹೋಮ್ವರ್ಕ್ ಕೊಟ್ಟಿದ್ರು ಅದೆಲ್ಲ ಆಲ್ಮೋಸ್ಟ್ ಅವರಪ್ಪ ಮಾಡಿಸಿದ್ರು. ನಾಳೆ ಅವನಿಗೆ ಹಿಂದಿ ಕಾಗುಣಿತ ಎಕ್ಸಾಮ್ ಸ್ಲೀಪಿಂಗ್ ಟೆಸ್ಟ್ ಇತ್ತು. ಸೊ ಅದನ್ನು 2 ಸರಿ ಹೇಳ್ಕೊಟ್ಬಿಟ್ಟು ಅವನದು ಓದೆಲ್ಲ ಮುಗಿಸ್ಕೊಂಡು ಅವನು ಕೂಡ ಬಂದ. ಹಾಗೆ ಊಟ ಎಲ್ಲ ಮುಗಿದು ಅದೆಲ್ಲ ತೊಳೆಯೋದಿತ್ತು, ಸ್ವಲ್ಪ ತಟ್ಟೆ ಎಲ್ಲ ನಾವು ಊಟ ಮಾಡಿರೋದು. ಸೊ ಅದನ್ನು ಕೂಡ ವಾಶ್ ಮಾಡಬೇಕಿತ್ತಲ್ವ. ಸೊ ಅದನ್ನು ಕೂಡ ವಾಶ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಬೇಗ ವಾಶ್ ಮಾಡ್ಕೊತಿದ್ದೆ. ಯಾಕಂದರೆ ನನ್ನ ಚಿಕ್ಕ ಮಗ ಆಲ್ರೆಡಿ ಅಮ್ಮ ಅಂತ ಕರೆದ ಅವ್ನು ನಿದ್ದೆ ಬಂದಿದೆ. ಸೊ ಅದಕ್ಕೆ ಬೇಗ ವಾಶ್ ಮಾಡಿಕೊಂಡು ಅವನ ನಿದ್ದೆ ಮಾಡ್ಸಕ್ಕೆ ಬಿಡೋಣ ಅಂತ ಹೇಳಿ ನಾನು ಕೂಡ ಆದಷ್ಟು ಬೇಗ ಕೆಲಸ ಮಾಡ್ಕೊತೀನಿ. ಯಾಕಂದರೆ ಮಕ್ಕಳಿರೋದ್ರಿಂದ ನಾವು ಲೇಟ್ ಮಾಡೋದಕ್ಕಾಗಲ್ಲ. ಎಷ್ಟೆಷ್ಟು ಬೇಗ ಕೆಲಸ ಮಾಡಿಕೊಂಡ್ರೆ ಅಷ್ಟು ನಮಗೆ ಒಳ್ಳೆಯದು. ಹಾಗೆ ಆ್ಯಸ್ ಯೂಶ್ವಲ್ ಬೆಳಗ್ಗೆಗೆ ಬಾದಾಮ್ ನೆನೆ ಹಾಕಬೇಕಾಗಿತ್ತು. ಸೊ ಅದು ಕೂಡ ನೆನೆ ಹಾಕಿದೆ. ಸೊ ಅದು ಡೈಲಿ ರೊಟೀನ್ ಮಾಡೇ ಮಾಡ್ತೀನಿ. ಸೊ ಹಾಗೆ ನಾಳೆ ಮತ್ತೆ ಏನಾದರೂ ಕೆಲಸಕ್ಕೆ ಕೂಲಿಯರು ಬರ್ಬೋದು ಅಂತ ಹೇಳಿ ಸೊಪ್ಪು ತೊಗೊಂಬರೋದು ಕೇಳಿದ್ದೆ. ಸೊ ಅವರೆಲ್ಲ ಸೊಪ್ಪು ಸಾರು ಮಾಡಿ ಇಲ್ಲ ಬಸ್ಸಾರು ಮಾಡಿ ಅಂತಲೇ ಹೇಳ್ತಾರೆ. ಸೊ ಅದಕ್ಕೆ ಮಾಡೋಣ ಅಂತ ಹೇಳಿ ಕೂಡ ನಾನು ಕೂಡ ಸೊಪ್ಪು ತರಿಸಿದ್ದೆ. ಸೊ ಬಿಡಿಸ್ಕೊಳಕ್ಕಾಗಲಿಲ್ಲ ಹುಡುಗರು ಇದ್ದಿದ್ದಕ್ಕೆ. ಸೊ ಅದಕ್ಕೆ ನಾಳೆ ಬಿಡಿಸ್ಕೊಡೋಣ ಅಂತ ಹೇಳಿ
ಫ್ರಿಜ್ಜಲ್ಲಿ ಎತ್ತಿಟ್ಟೆ. ಸೊ ಹಾಗೆ ಎಲ್ಲ ಕೆಲಸ ಮುಗೀತು ಅಲ್ವಾ. ಸೊ ಹುಡುಗರು ಕೂಡ ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡ್ತಿದ್ರು. ಸೊ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಕೂತ್ಕೊಂಡೆ. ಸೊ ನೋಡಿ ಇಲ್ಲಿ ಚಿಕ್ಕವನು ಬಿಸ್ಕೆಟ್ ತಿಂತಿದ್ದಾನೆ. ಅವನು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿ ನಮ್ಗೆ ಖುಷಿ ಫೋಟೋ ತೆಗೆಸ್ಕೊಳಕ್ಕೆ ಬರ್ತಿದ್ದಾನೆ. ಬಟ್ ಅವನು ನೋಡಲಿಲ್ಲ ಇವನು ಅವ್ರ ಅಣ್ಣನ, ಮುಂದೆ ಮುಂದೆ ಬರ್ತಿದ್ದಾನೆ. ಸೊ ಖುಷಿ ಅನಿಸುತ್ತೆ ಇಂಥ ಮಕ್ಕಳು ಆಗಿರೋದಕ್ಕೆ, ನಿಜ ಹೇಳ್ತೀನಿ. ಸೊ ಹೆಮ್ಮೆ ಇದೆ ನನಗೆ ಮಾತ್ರ. ಸೊ ತುಂಬ ಕ್ಯೂಟಾಗಿ ಆಟ ಆಡ್ಕೊಂಡಿರ್ತಾರೆ. ಸೊ ಖುಷಿ ಅನಿಸುತ್ತೆ ನನಗೂ ಕೂಡ. ಸೊ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.